ಅದಕ್ಕೆ ಹರ್ಷ ಎಲ್ಲಿ? ನನಗೇನು ಗೊತ್ತು. ಅವನಿನ್ನೂ ಬಂದಿಲ್ವಾ? ಇನ್ನೂ ಬಂದಿಲ್ವಾ ಅಂದ್ರೆ ನಿಮ್ಮ ಹತ್ರ ಏನಾದರೂ ಹೇಳಿದ್ರಾ ಬ್ರೋ ಇನ್ಲೋ? ಬಿಕಾಸ್ ಇತ್ತೀಚೆಗೆ ಹರ್ಷ ನನ್ನ ಹತ್ರ ಏನೂ ಹೇಳ್ಕೊಳಲ್ಲ. ಎಲ್ಲಿದ್ದಾರೆ, ಎಷ್ಟೊತ್ತಿಗೆ ಹೋಗ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ, ಯಾವುದನ್ನು ಹೇಳಲ್ಲ. ಇನ್ಫ್ಯಾಕ್ಟ್ ನಾರ್ಮಲ್ ಗಂಡ ಹೆಂಡತಿ ಮಧ್ಯೆ ನಡೆಯೋ ಕಾನ್ವರ್ಸೇಷನ್ ಕೂಡ ನಮ್ಮಿಬ್ರ ಮಧ್ಯೆ ಆರ್ಗ್ಯುಮೆಂಟ್ ಥರ ಇರುತ್ತೆ. ಏನಾಯ್ತು ಅದಕ್ಕೆ? ಅಲ್ಲಿ ಹರ್ಷನೂ ಏನೋ ಯೋಚನೆಯಲ್ಲಿ ಬೇಸರದಲ್ಲಿದ್ದ. ಬ್ರೋ ಇನ್ಲೋ ಹೇಳಿದ್ನಲ್ಲ, ಹರ್ಷನ್ ಬಗ್ಗೆ ನನ್ನ ಹತ್ರ ಏನೂ ಕೇಳಬೇಡಿ. ಅಲ್ಲ ಅದಕ್ಕೆ, ನಾಳೆ ನಿಮ್ಮಿಬ್ಬರದು ಮದುವೆ ವಾರ್ಷಿಕೋತ್ಸವ. ಇವತ್ತು ನೋಡಿದ್ರೆ ನೀವಿಬ್ಬರು ಹೀಗೆ ಮನಸ್ತಾಪದಲ್ಲಿ ದೂರ ಇದ್ರೆ ಹೇಗೆ ಅದಕ್ಕೆ? ನಿಮ್ಮಿಬ್ಬರ ಮಧ್ಯ ಅದೇನೋ ಸಿಟ್ಟು ಬೇಸರನೋ ಅದು ಖಂಡಿತವಾಗ್ಲೂ ಚಿಕ್ಕದಾಗೇ ಇರುತ್ತೆ. ಅದನ್ನು ದೊಡ್ಡದು ಮಾಡೋದು ಬೇಡ ಅದಕ್ಕೆ. ಅದೇ ಅನ್ಕೊಂಡೆ, ನಾನೇ ಅಲ್ವಾ ಎಲ್ಲ ಪ್ರಾಬ್ಲಮ್ನು ದೊಡ್ಡದು ಮಾಡೋಳು ಈ ಮನೇಲಿ. ನಾನು ಹಾಗೆ ಹೇಳಿಲ್ಲ ಅದಕ್ಕೆ. ಗಂಡ ಹೆಂಡತಿ ಮಧ್ಯ ಜಗಳಗಳು ಮನಸ್ತಾಪಗಳು ಸಹಜ. ಅವುಗಳನ್ನು ಗಂಡ ಹೆಂಡತಿ ಇಬ್ಬರು ಸೇರಿನೇ ಸರಿಪಡಿಸ್ಬೇಕು. ಹರ್ಷ ಬಂದ, ನಾನು ಅವನ ಹತ್ರ ಮಾತಾಡ್ತೀನಿ. ಮಾನ್ಸಿ, ಹೊರಗಡೆ ಏನು ಮಾಡ್ತಿದ್ಯಾ? ನಿನಗೋಸ್ಕರನೇ ಕಾಯ್ತಾ ಇದ್ರು. ಹರ್ಷ, ಎಲ್ಲಿಗೆ ಹೋಗಿದ್ದೆ? ಯಾಕಿಷ್ಟು ತಡ ಆಯಿತು? ಮಾನ್ಸಿ, ನೀನು ಫೋನ್ ಮಾಡಿದಾಗ ನಾನು ಆಫೀಸಲ್ಲಿದ್ದೆ. ಆಫೀಸಿಂದ ಮನೆಗೆ ಬರೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಅಷ್ಟು ಪೇಷನ್ಸ್ ಇಲ್ವಾ ನಿನಗೆ? ಹರ್ಷ, 1 ಸೆಕೆಂಡ್ ದಾದಾ. ಮಾನ್ಸಿ, ನೀನು ಹೇಳಿದಾಗೆ ಆ್ಯನಿವರ್ಸರಿ ನಡೆಯುತ್ತೆ. ಐ ವೋಂಟ್ ಡಿಸಪಾಯಿಂಟ್ ಯು. ಟ್ರಸ್ಟ್ ಮೀ. ನಂಬಿಕೆ ಇಟ್ಟಿರೋರ ಮೇಲೆ ನಾನು ನಂಬಿಕೆ ದ್ರೋಹ ಮಾಡೋದಿಲ್ಲ. ನೀನು ಆಸೆ ಪಟ್ಟಂಗೆ ನಾಳೆ ಈವೆಂಟ್ ನಡೆಯುತ್ತೆ. ಕಮ್ ಪ್ಲೀಸ್. ಒಂದಾದ್ರೂ ತಿಂದು ರುಚಿ ನೋಡಿ ಪುಷ್ಪಮ್ಮ, ಹೇಗಿದೆ ಅಂತ. ನಮ್ಮ ಕಡೆ ಲಡ್ಡು ಕಟ್ತವ್ರು ರುಚಿ ನೋಡಿ ಹೇಳಲ್ಲ. ಅದ್ಯಾಕೆ? ಮಾಡ್ದವ್ರು ರುಚಿ ನೋಡಿದ್ರೆ ಉಳ್ದವ್ರಿಗೆ ರುಚಿ ಇರಲ್ಲ ಅನ್ನೋ ನಂಬಿಕೆ. ಹಾಗೇನಿಲ್ಲ, ರುಚಿ ನೋಡೋ ನೆಪದಲ್ಲಿ 4-5 ಲಡ್ಡು ನಾವೇ ಗುಳು ಮನ್ಸ್ಬಿಡ್ತೀವಲ್ಲ, ಅದಕ್ಕೆ ಹಂಗಂದಿರ್ಬೇಕು. ಮಂದವ್ರೆ. ಅಳಿಂದ್ರು ಬಂದ್ರು. ಅಳಿಂದ್ರೆ ಬನ್ನಿ 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 ಅಳಿಂದ್ರೆ. ಲಡ್ಡು ಘಮ ಗೇಟ್ ಆಚೆವರೆಗೂ ಜೋರ ಹೊಡಿತಾ ಇದೆ. ಹೌದಾ? ಇವರೆಲ್ಲ ಹೇಳಿದ್ರು, ಆದ್ರೆ ನಾನು ನಂಬಲಿಲ್ಲ. ನಿಮ್ಮ ಮಾತು ನಂಬೋದಲ್ವಾ ಅಳಿಂದ್ರೆ? ನಂಬಿಕೆ ಇಟ್ಟಿರೋರ ಮೇಲೆ ನಾನು ನಂಬಿಕೆ ದ್ರೋಹ ಮಾಡೋದಿಲ್ಲ. ಇವತ್ತು ಬೇಗನೆ ಬಂದ್ರಿ ಅನ್ಸುತ್ತೆ. ಅಳಿಂದ್ರೆ, ಯಾಕೆ ಒಂಥರ ಇದ್ದೀರಾ? ಹುಷಾರಾಗಿದ್ದೀರಾ ತಾನೇ? ನಾನು ಆರಾಮಾಗಿದ್ದೀನಿ ಅತ್ತೆ. ನೀವು ಹೂ ಅನ್ನಿ, ನಾನು ಈಗಲೇ ಬೇಕಾದ್ರೆ ನಿಮ್ಮ ಜೊತೆ ಲಡ್ಡು ಕಟ್ಟಿ. ಅಯ್ಯೋ ಬೇಡ ಬೇಡ, ನೀವು ತಿಂದು ರುಚಿ ಹೇಗಿದೆ ಅಂತ ಹೇಳಿದ್ರೆ ಸಾಕು. ನೀವು ಮಾಡಿದ್ದೀರಾ ಅಂದಮೇಲೆ ಇವುಗಳ ರುಚಿ ಹೇಗಿರುತ್ತೆ ಅಂತ ನಮ್ಮೆಲ್ರಿಗೂ ಚೆನ್ನಾಗೇ ಗೊತ್ತು. ಹೌದು, ಮಾವನವರು ಮತ್ತೆ ಅನು ಎಲ್ಲಿ? ಅಪ್ಪ ಮಗಳಿಬ್ರು ಯಾವುದೋ ಅರಟೆಲ್ಲಿದ್ದಾರೆ ಅಂತ ಕಾಣಿಸುತ್ತೆ. ಇನ್ನೇನು ಹೊರಡ್ತೀವಲ್ಲ, ಬರ್ತಾರೆ. ಹೊರಟ್ರ? ಯಾಕಂತೆ? ನಾಳೆ ಹರ್ಷ ಮತ್ತೆ ಅದಕ್ಕೆ ಮದುವೆ ವಾರ್ಷಿಕೋತ್ಸವ.
ಮುಗಿಸ್ಬಿಟ್ಟು ಹೊರಡ್ಬೋದಲ್ಲ. ಪರವಾಗಿಲ್ಲ ಅಳಿ ಅಂದ್ರೆ ನಮಗೂ ಸ್ವಲ್ಪ ಕೆಲಸ ಇದೆ. ಮಗಳ ಮನೆ ಅಲ್ವಾ, ಹಾಗಾಗಿ ಬರ್ತಾ ಇರ್ತೀವಿ. ಅಯ್ಯೋ ಬಿಡಿ ಅದನ್ನ. ಲಡ್ಡು ತಿಂದು ರುಚಿ ಹೇಳಿ. ಆಮೇಲೆ ತಗೋತೀನಿ, ಒಂದಲ್ಲ 2 ತಿಂತೀನಿ. ಹರ್ಷ ಮತ್ತೆ ಅದಕ್ಕೆ ಅವ್ರ ಕೋಣೆಗೆ ಹೋದ್ರಾ? ಹೋದ್ರು. ಬೇಗ ಕಟ್ಟಿ ಮುಗಿಸೋಣ. ಸರಿ ಅಮ್ಮ. ಆರ್ಯ, ಬೇಗ ಬಂದ್ಯಾ? ಅಮ್ಮ ಒಳ್ಳೇದೇ ಆಯ್ತು. ನಿನ್ನ ಅತ್ತೆ ಮಾವ ಹೊರಡ್ತೀನಿ ಅಂತ ಹೇಳ್ತಿದ್ದಾರೆ. ಅಮ್ಮ ಹೇಳಿದ್ರು. ಏನಾಯ್ತು ಆರ್ಯ? ಏನಿಲ್ಲಮ್ಮ, ಹರ್ಷ ಏನೋ ಒಂಥರ ಇದ್ದಾನೆ. ಹೌದಾ? ಏನೋ ಒಂಥರ ಇದಾನ ಇರಬಹುದು. ನಿನಗೆ ಅರ್ಥವಾಗ್ದಿರೋದು ಏನಿದೆ ಆರ್ಯ? ನೀವಿಲ್ಲಿದ್ರೆ ಏನೋ ಒಂಥರ ಸಮಾಧಾನ ಅಪ್ಪ. ನಾನು ಯಾವಾಗಲೂ ಭದ್ರವಾಗಿರ್ತೀನಿ ಅನ್ನೋ ಭಾವನೆ ಇರುತ್ತೆ. ಆದರೆ ನೀವಿಲ್ಲಿದ್ರೆ ಕಂಫರ್ಟಬಲ್ ಆಗಿರಲ್ಲ ಅನ್ನೋದು ನನಗೆ ಗೊತ್ತು. ಅದಕ್ಕೆ ನಾನು ನಿಮ್ಮನ್ನು ಹೋಗೋದಕ್ಕೆ ಬಿಡ್ತಿದ್ದೀನಿ. ಇಲ್ಲ ಅಂದಿದ್ದರೆ ನಾನು ನಿಮ್ಮನ್ನು ಹೋಗೋದಕ್ಕೆ ಬಿಡ್ತಿರ್ಲಿಲ್ಲ. ನಂಗೆ ಗೊತ್ತು ಬಂಗಾರ. ಹುಷಾರಪ್ಪ, ಆರೋಗ್ಯದ ಕಡೆ ಗಮನ ಕೊಡಿ. ಯಾಕಪ್ಪ? ನಾನು ಹೇಳಬೇಕಾಗಿದ್ದು ಮಗಳೇ, ನಾನು ಇಲ್ಲಿ ಬಂದಿದ್ದೆ ಯಾತಕ್ಕೆ ಗೊತ್ತಾ? ಅಪ್ಪ, ಇಲ್ಲಿ ನೀನು ಹೇಗಿದ್ಯಾ ಅನ್ನೋ ಚಿಂತೆ ನನಗೂ ನಿಮ್ಮಮ್ಮಂಗೂ ಕಾಡ್ತಾನೇ ಇತ್ತು. ನಾನು ಬಂದಾಗಿಂದ ನಿನಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದನ್ನ ಈಗ ಹೊರಡುವಾಗ ಹೇಳ್ತಾ ಇದ್ದೀನಿ. ಏನಪ್ಪ? ನಿನಗೇನಾದರೂ ಈ ಮನೇಲಿ ತೊಂದರೆ ಇದ್ದರೆ, ನಿನಗೆ ಈ ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಹೋದರೆ ನಿನ್ನನ್ನು ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ ಮಗ. ಅಪ್ಪ, ಓ ಬಂಗಾರ, ನನ್ನ ಮಗಳು ಯಾವತ್ತಿದ್ರೂ ನನ್ನ ಬಂಗಾರನೇ. ವರ್ಧನ್ ಮನೆತನದಿಂದ ಅವಳು ಯಾವತ್ತೂ ಬದಲಾಗಲ್ಲ. ಅವಳ ಮೇಲಿರೋ ಅಕ್ಕರೇನೂ ನನಗೆ ಬದಲಾಗಲ್ಲ. ಆದರೆ ನೀನು ಇತ್ತೀಚೆಗೆ ಹೇಳ್ತಿರೋ ಸಂಗತಿಗಳನ್ನೆಲ್ಲ ಕೇಳಿದ್ರೆ ತುಂಬ ಭಯ ಆಗ್ತಿದೆ ಮಗಳೇ. ನೀನು ಒಪ್ತೀಯೋ ಬಿಡ್ತೀಯೋ ನನಗೆ ಇದರಲ್ಲೆಲ್ಲ ನಂಬಿಕೆ ಇಲ್ಲ. ಅಪ್ಪ, ನಾನು ಹೇಳಿದ್ದೆಲ್ಲ ನಿಜ. ನನಗೆ ಗೊತ್ತು ಅಪ್ಪ, ನಾನು ಹೇಳಿದ್ದನ್ನೆಲ್ಲ ನಿಮ್ಗೆ ಒಪ್ಕೊಳ್ಳೋದಕ್ಕೆ ಕಷ್ಟ ಅಂತ. ಆದರೆ ಅದೇ ಸತ್ಯ. ಇಲ್ಲ ಮಗ, ನೀನು ಹೀಗೆಲ್ಲ ಮಾತಾಡಬೇಡ. ನಿನಗೆ ಇದೆಲ್ಲ ನಿಜ ಅಂತ ನಂಬಿಸ್ತಿದ್ದಾರೆ ಅಷ್ಟೇ. ಅಂದರೆ ಇದ್ರ ಹಿಂದೆ ಏನು ಕಾರಣ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ನೀನು ನನ್ನ ಜಾಗದಲ್ಲಿ ನಿಂತು ಒಂದು ಕ್ಷಣ ಯೋಚನೆ ಮಾಡು. ಅಪ್ಪನಾದವನಿಗೆ ಮಗಳು ಶ್ರೀಮಂತನ ಮನೇಲಿದ್ದಾಳೆ ಅನ್ನೋದಕ್ಕಿಂತ ನೆಮ್ಮದಿಯಾಗಿದ್ದಾಳ ಅನ್ನೋದು ಮುಖ್ಯ. ಈ ವಿಷಯದಲ್ಲಿ ಯಾಕೋ ನನಗೆ ಸಮಾಧಾನ ಇಲ್ಲ. ಆದರೆ ನಿನ್ನೊಪ್ಪಿಗೆ ಇಲ್ಲದೆ ನಾನು ನಿನ್ನನ್ನು ನನ್ನ ಮನೆಗೆ ಹೇಗೆ ಕರ್ಕೊಂಡು ಹೋಗ್ಲಿ? ಅಪ್ಪ, ನೀವು ಬೇಜಾರು ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ನಾನು ನಿಮ್ಮ ಸ್ಥಾನದಲ್ಲಿ ನಿಂತು ನೋಡಿಲ್ಲ ಅಂದರೂ ನನ್ನ ಅಪ್ಪನ ಬಗ್ಗೆ ನನಗೆ ಗೊತ್ತು. ಈ ಕ್ಷಣಕ್ಕೂ ನಾನು ಬಹಳ ಪ್ರೀತಿಸೋ ವ್ಯಕ್ತಿ ಅಂದರೆ ನೀವೇ ಅಪ್ಪ.
ಇಲ್ಲಿ ನಾನು ಎಂಥ ಬದುಕ್ತಿದ್ರು ಅದು ನನ್ನ ಬದುಕೆ ಅಪ್ಪ. ಕಷ್ಟ ಸುಖ ನಗು ಅಳು ಇಲ್ದಿರೋ ಮನೆ ಯಾವುದಿದೆ ಹೇಳಿ? ಎಲ್ಲಾನು ಅನುಭವಿಸ್ಲಿಲ್ಲ ಅಂದರೆ ಜೀವನಕ್ಕೆ ಅರ್ಥ ಎಲ್ಲಿದೆ ಅಪ್ಪ? ಅದರಲ್ಲೂ ನಂದು ಒಂದು ಜೀವನ ಅಲ್ಲ, 2. ಎಲ್ಲವೂ 2ರಷ್ಟು ನನಗಿದೆ. ಹಿಂಗೆ ಮಾತಾಡ ಭಯ ಪಡಬೇಡಿ ಅಪ್ಪ. ನೀವು ನಂಬಿದ್ರು ನಂಬದೇ ಇದ್ರು ಕೆಲವೊಂದು ವಿಚಾರಗಳು ಬದಲಾಗಲ್ಲ. ನೀವೇ ಹೇಳಿದ್ರಲ್ಲ ಅಪ್ಪ, ಈಸ್ಬೇಕು ಇತ್ತು ಜಯಿಸ್ಬೇಕು ಅಂತ. ನಾನು ಜಯಿಸ್ತೀನಿ. ನನ್ನ ಜೊತೆ ಆ ಎಲ್ಲವ ಇದ್ದಾಳೆ ಅಪ್ಪ. ಮುಂದೆ ನಾನು ಹೇಗೆ ನಡಿಬೇಕು ಅನ್ನೋ ದಾರಿನೂ ತೋರಿಸ್ತಾಳೆ. ನನ್ನ ಹುಟ್ಟಿನ ಉದ್ದೇಶ ನನಗೆ ಅರ್ಥ ಆಗಿದೆ ಅಪ್ಪ. ಎಲ್ಲವ ತೋರಿಸೋ ದಾರಿಲಿ ನಡೆಯೋದು ನನ್ನ ಕರ್ತವ್ಯ. ನನ್ನ ಹತ್ರ ಇದಕ್ಕೆ ಉತ್ತರ ಇಲ್ಲ ಮಗಳೇ. ಆದರೆ ಒಂದು ನೆನಪಿಟ್ಕೋ, ಯಾವುದೇ ಸಮಯದಲ್ಲಾದ್ರೂ ಸರಿ ನಿನಗೆ ನಿನ್ನ ತವ್ರ ಮನೆ ಬಾಗಿಲು ತೆಗೆದಿರುತ್ತೆ. ಅಪ್ಪ, ನೀವಿದನ್ನು ಹೇಳೋದು ಬೇಡ ಅಪ್ಪ. ನನಗೆ ಗೊತ್ತಿಲ್ವಾ ಹೇಳಿ? ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಹೊರಡೋಣ. ಸಂಪತ್, ಹೇ ಸಂಪತ್, ಹೇ ಏನಾಯ್ತು? ಸಂಪತ್ ಅಳ್ತಿದ್ಯಾ? ಯಾಕೋ? ಅನು, ನಾನು ಇಲ್ಲಿಂದ ಹೋಗ್ತಾ ನೀನು ಕರ್ಕೊಂಡು ಹೋಗೋಣ ಅಂದ್ಕೊಂಡೆ. ನೀನು ಹಾಗೆ ಅನ್ಕೊಂಡ್ಯಾ? ನಾನಂತೆ ಇನ್ಯಾರು ಅಂದ್ಕೋಬೇಕು? ನನಗೆ ತುಂಬಾ ಬೇಜಾರಾಗ್ತಿದೆ ಅನು. ಸಂಪತ್, ಇಲ್ಲಿ ನೋಡು, ನೀನ್ ಬೇಜಾರಾಗ್ಬೇಡ ಕಣೋ. ನಾನು ಆರಾಮಾಗಿದ್ದೀನಿ, ನೀನೇನು ಚಿಂತೆ ಮಾಡಬೇಡ. ಇಲ್ಲ, ನನಗೆ ಗೊತ್ತು ನೀನು ನನಗೋಸ್ಕರ ಹಿಂಗಂತಿದ್ಯಾ. ಇದು ಪಂಜರ, ಬಂಗಾರದ ಪಂಜರ. ಅನು, ನೀನಿಲ್ಲಿ ಇರಬಾರ್ದು, ನೀನಿಲ್ಲಿ ಇರಬಾರ್ದು. ಅನು, ಸಂಪತ್, ಏನೋ ಮಾತಾಡ್ತಿದ್ಯಾ ನೀನು? ಇದು ನನ್ನ ಮನೆ. ಮದುವೆ ಆಗಿ ಬಂದಾಗಿಂದ ಮಾತ್ರ ಅಲ್ಲ, ಅದಕ್ಕೂ ಮೊದ್ಲಿಂದಾನೆ ಇದು ನನ್ನ ಮನೆ. ಅನು, ಸಂಪತ್, ನಿನಗೂ ರಮ್ಯಂಗೂ ನಾನು ಮೊದಲೇ ಎಲ್ಲಾನು ಹೇಳಿದ್ದೀನಿ. ಅರ್ಥ ಮಾಡ್ಕೋತೀಯ ಅಂತಾನು ನಂಬಿದ್ದೀನಿ. ಅದೆಲ್ಲ ಹೌದು, ಆದ್ರೆ ಇಲ್ಲಿ ನೀನು ಹೇಗಿರ್ತೀಯ ಅನು? ಇಲ್ಲಿ ನಿನ್ ಮುಂದಿನ ಲೈಫ್ ಹೇಗೆ? ಇಲ್ಲಿ ನೀನು ಸುಖವಾಗಿರ್ತೀಯ ಅಂತ ನನಗೆ ಅನ್ನಿಸ್ತಿಲ್ಲ. ಮುಂದಿನ ಲೈಫ್ ಹೇಗೆ ಅನ್ನೋದು ಪ್ರಶ್ನೆ ಅಲ್ಲ ಸಂಪತ್. ನನಗೂ ಅದೊಂದು ಕುತೂಹಲ. ನನಗೂ ಅದೊಂದು ಪ್ರಶ್ನೆನೇ ಅನು. ನಾವು ಒಟ್ಟಾರ್ದವರು, ನಮಗೆ ಈ ಪೊಲೀಸು ಕೇಸು ಅಂದರೆ ಅದು ಈ ಜನ್ಮದಲ್ಲೆಲ್ಲ ಆಗ್ಬರಲ್ಲ. ಆದರೆ ನೀನು ಹರ್ಷ ಸರು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಿರ್ತಾನೆ? ಹೌದು, ಹೋಗಿದ್ವಿ. ಅದಕ್ಕೇನೀಗ? 22 ವರ್ಷಗಳ ಕೆಳಗೆ ಯಾರ್ಯಾರು ಎಲ್ಲೆಲ್ಲಿ ಸೇರ್ಬೇಕಿದ್ರೋ ಅಟ್ಲೀಸ್ಟ್ ಈಗಲಾದರೂ ಅವ್ರು ಆ ಜಾಗಕ್ಕೆ ಸೇರ್ಲಿ ಅಮ್ಮ.
ಜೈಲಲ್ಲಿ ಇರ್ಬೇಕಾದವರು ಜಲಂಧರ್ ಅಲ್ಲಮ್ಮ, ಅದು ಯಾರು ಅಂತ ನಿಮಗೂ ಗೊತ್ತು, ನನಗೂ ಚೆನ್ನಾಗಿ ಗೊತ್ತು. ಆರ್ಯ ಸರ್ನ ಅರೆಸ್ಟ್ ಮಾಡ್ಸಕ್ತಾನೆ. ಏಯ್ ಏನೋ ಮಾತಾಡ್ತಿದ್ಯಾ? ಮತ್ತೆ ನೀವ್ಯಾಕೆ ಹೋಗಿದ್ರಿ ಪೊಲೀಸ್ ಸ್ಟೇಷನ್ಗೆ? ಇಲ್ಲಿ ಹರ್ಷ ಸರ್ ಅಮ್ಮನ ಹತ್ರ ನಾನು ಯಾರನ್ನ ಅರೆಸ್ಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಗೊತ್ತಲ್ವಾ ಅಂತೆಲ್ಲ ಮಾತಾಡ್ತಿದ್ರು. ಆಮೇಲೆ ಎವಿಡೆನ್ಸು ಅಂತೆಲ್ಲ ಅಂತಿದ್ರು. ನಿನಗೂ ಅದೇ ತಾನೇ ಬೇಕಾಗಿದ್ದು. ನೀನು ತುಂಬ ಧೈರ್ಯವಂತನು. ನನಗೆ ವೀರ ಮಹಿಳೆಯರು ಅಂದರೆ ಮೊದಲು ನೆನಪಾಗದೆ ನೀನು. ಅನು, ಮೊದಲು ನನಗೆ ನಿನ್ನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇತ್ತು, ಈಗ ಅದಕ್ಕಿಂತ ಜಾಸ್ತಿ ಅಭಿಮಾನ ಇದೆ. ಆದರೆ ಅಷ್ಟೆಲ್ಲ ಆದಮೇಲೆ ಆರ್ಯ ಸರ್ ಅರೆಸ್ಟ್ ಆದಮೇಲೆ ನೀನು ಇಲ್ಲೇನು ಮಾಡ್ತೀಯಾ? ನೋಡು ಸಂಪತ್, ಹೀಗೆಲ್ಲ ಮಾತಾಡೋದಕ್ಕೆ ಹೋಗ್ಬೇಡ. ಅಪ್ಪಿ ತಪ್ಪಿನೂ ಇದ್ರ ಬಗ್ಗೆ ಯಾರ ಹತ್ರನೂ ಹೇಳೋದಕ್ಕೂ ಹೋಗ್ಬೇಡ. ಯಾಕೆ? ಇದೆಲ್ಲ ನಿಜ ತಾನೇ? ಅದೆಲ್ಲ ನಿನಗೆ ಬೇಡ. ಹೇಳಲ್ಲ ಅಂತ ನನಗೆ ಪ್ರಾಮಿಸ್ ಮಾಡು. ನೀನು ಏನು ಹೇಳಿದ್ರು ಮಾಡ್ತೀನಿ ಏನು? ಥ್ಯಾಂಕ್ ಯು ಕಣೋ. ಅಮ್ಮ, ನಾವಿನ್ ಬರ್ತೀವಿ. ಇದ್ಬಿಟ್ಟು ಹೋಗ್ಬೋದಾಗಿತ್ತು. ಹೌದು ಮಾವನವ್ರೆ, ನೀವು ಯಾಕೆಷ್ಟು ಬೇಗ ಹೋಗ್ತಿದ್ರೋ ನನಗಂತೂ ಅರ್ಥ ಆಗ್ತಿಲ್ಲ. ಇಷ್ಟಕ್ಕೆ ಆಗೋಯ್ತಾ? ಮತ್ತೆ ಬರ್ತೀವಲ್ಲ. ಅರ್ಜೆಂಟಾಗಿ ಹೋಗ್ತಿದ್ದೀವಿ ಅಂತ ನಮಗೂ ಬೇಸರ ಇದೆ. ಆದರೆ ಅನಿವಾರ್ಯತೆ. ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂತ ಅಂದ್ಕೊಂಡಿದ್ದೀವಿ. ಹೊರಟ್ರಾ ಪುಷ್ಪ ಅವರೇ? ಹಾಂ ಮನ್ಸಿಯವರೇ, ಹೋಗ್ಬಿಟ್ಟು ಬರ್ತೀವಿ. ನಾವಿಲ್ಲಿದ್ದು ನಿಮ್ಮ ದಿನಚರಿಯಲ್ಲಿ ತುಂಬ ಏರುಪೇರಾಗ್ಬಿಟ್ಟಿರ್ಬೇಕು. ತೊಂದರೆ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ಮಾವನವರೇ, ನೀವು ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಿ? ಹಾಗೆಲ್ಲ ಏನೂ ಇಲ್ಲ. ನೀವು ಇಲ್ಲಿದ್ರೆ ಯಾವ ತೊಂದರೆನೂ ಇಲ್ಲ. ನೀವು ಹಾಗೆ ಅನ್ಕೋಬೇಡಿ. ಅಪ್ಪ ಅಮ್ಮ ಆಗಾಗ ಬರ್ತಾ ಇರಿ. ಬಾಯ್ ಸರ್. ಬಾಯ್ ಅಮ್ಮ. ಹುಷಾರು. ಬನ್ನಿ. ಹರ್ಷ, ಅದಕ್ಕೆ ನಿಮ್ಮಿಬ್ಬರ ಮಧ್ಯ ಏನು ನಡೀತಾ ಇದೆ? ನಾಳೆ ನಿಮ್ಮಿಬ್ಬರದು ಮದುವೆ ವಾರ್ಷಿಕೋತ್ಸವ. ಅದನ್ನು ಇಟ್ಕೊಂಡು ನೀವಿಬ್ಬರು ಯಾಕೆ ಹೀಗಿದ್ದೀರಾ? ಏನಾಯ್ತು ಹರ್ಷ? ದಾದಾ, ಪ್ಲೀಸ್ ಲೀವ್ ಮಿ ಅಲೋನ್. ಮತ್ತೆ ಮತ್ತೆ ಅದನ್ನ ಕೇಳಬೇಡಿ. ನಾನು ಕೇಳಿದೆ ಇನ್ಯಾರು ಕೇಳ್ತಾರೆ ಹರ್ಷ? ಏನೇ ಇದ್ರು ನೀವಿಬ್ರು ನನ್ನ ಹತ್ರ ಹೇಳ್ಕೊಳ್ಳಿ. ನೀವು ಯಾಕೆ ಹೀಗಿದ್ದೀರಾ? ಏನು ಕಾರಣ? ನೀವೇ ಕಾರಣ.